ದೇಹದ ಮೂಳೆ ಮತ್ತು ಚರ್ಮವನ್ನು ಒಂದೇ ಜಾಗದಲ್ಲಿ ಮಣ್ಣಿನಲ್ಲಿ ಹೂತ್ಬಿಟ್ರೆ ಮಾತ್ರ ಈ ಶಾಪ ಮುಗಿಯುತ್ತೆ. ಈ ಮಾತುಗಳನ್ನ ನಿಧಾನವಾಗಿ ಹೇಳ್ತಾ ಇದ್ದಿದ್ದು ಒಂದು ವೃದ್ಧ ಆತ್ಮ. ಆ ವಿಚಿತ್ರ ಗ್ರಾಮದಲ್ಲಿ ಜನರು ಒಂದು ಹುಡುಗಿನ ತಲೆ ಕೆಳಗಾಗಿ ಮರಕ್ಕೆ ಕಟ್ಟಿ ಹಾಕ್ತಾರೆ. ಒಂದೇ ಹೊಡೆತದಲ್ಲಿ ಅವಳ ಕುತ್ತಿಗೆಯನ್ನ ಕಟ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಆ ಹುಡುಗಿಯ ಚರ್ಮ. ಆ ರಾತ್ರಿ ಆ ಗ್ರಾಮಕ್ಕೆ ಬಂದದ್ದೇ ಅವಳ ಜೀವನದ ದೊಡ್ಡ ತಪ್ಪು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೀನ್ ಟು ಸಿನಿಮಾ ಕನ್ನಡ. ಈ ಗ್ರಾಮ ಎಷ್ಟು ಸುಂದರವಾಗಿದೆಯೋ ಅದಕ್ಕಿಂತ ಹೆಚ್ಚು ಭಯಾನಕವಾಗಿದೆ. ಒಂದು ಕ್ಷಣ ಯೋಚಿಸಿ, ಗ್ರಾಮವೇ ಬರೀ ರಹಸ್ಯಗಳಿಂದ ತುಂಬಿದ್ರೆ, ಅಲ್ಲಿರೋ ಜನರೆಲ್ಲರೂ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರೆ, ಆ ಗ್ರಾಮದ ಒಳಗಡೆ ಹೋದವರ ಕತೆ ಏನಾಗ್ಬೋದು? ಈ ಗ್ರಾಮದಲ್ಲಿ ಒಂದು ಭಯಾನಕ ನಂಬಿಕೆ ಇದೆ. ಮಗು ಹುಟ್ಟಿದ ಕೂಡಲೇ ಅದನ್ನ ನೀರಿನಲ್ಲಿ ಮುಳುಗಿಸಿ ಕೊಲ್ತಾರೆ. ಇದಕ್ಕೆಲ್ಲ ಕಾರಣ 20 ವರ್ಷಗಳ ಹಿಂದೆ ನಡೆದ ಆ ಒಂದು ಘಟನೆ. ಆ ಘಟನೆ ಏನು? ಈ ಗ್ರಾಮದ ರಹಸ್ಯ ಮತ್ತು ಟ್ವಿಸ್ಟ್ ನಿಮ್ಮ ತಲೆ ತಿರುಗಿಸೋದು ಗ್ಯಾರಂಟಿ. ಈ ಭಯಾನಕ ಕಥೆಯ ರಹಸ್ಯ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಇಂಡೋನೇಷಿಯನ್ ಹಾರರ್ ಮಾಸ್ಟರ್ ಪೀಸ್, ಇಂಪೆಟಿಗೋರ್. ಆ ಹುಡುಗಿ ಹೆಸರು ಮಾಯಾ. ಅವಳು ಟೋಲ್ ಬೂತ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ರಾತ್ರಿ ಟೈಮಲ್ಲಿ ಕೆಲಸ ಮಾಡುವಾಗ ಅವಳ ಫ್ರೆಂಡ್ ಡಿನಿ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾಳೆ. ಆಗ ಸಮಯ ರಾತ್ರಿ 3 ಗಂಟೆ. ಇದನ್ನು ಅಲ್ಲಿನ ಜನರು ಅತ್ಯಂತ ಕೆಟ್ಟ ಗಳಿಗೆ ಅಂತ ಭಾವಿಸ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಕಾರ್ ಬಂದು ಅಲ್ಲಿ ನಿಲ್ಲುತ್ತೆ. ಆ ಕಾರನ್ನ ಮಾಯಾ ಈಗಾಗಲೇ ಹಲವಾರು ಬಾರಿ ನೋಡಿರ್ತಾಳೆ. ಆ ಕಾರಿನೊಳಗಡೆಯಿಂದ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ಅವಳನ್ನೇ ನೋಡ್ತಿರ್ತಾನೆ ಮತ್ತು ಹತ್ರ ಬಂದು ಕೇಳ್ತಾನೆ, ನಿನ್ನ ಹೆಸರೇನು? ಮಾಯಾ ಕೋಪದಿಂದ ಹೇಳ್ತಾಳೆ, ನನ್ನ ಹೆಸರು ಮಾಯಾ, ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾಳೆ. ಆ ವ್ಯಕ್ತಿ ಮತ್ತೆ ಶಾಂತವಾಗಿ ಕೇಳ್ತಾನೆ, ನೀನು ಹರಜೋಸಾರಿ ಗ್ರಾಮದಲ್ಲಿ ವಾಸ ಮಾಡ್ತೀಯಾ? ನಿನ್ನ ತಂದೆ ಹೆಸರು ಡಾನ್ ವಾಂಗ್ಸುನಾ ಅಂತ ಕೇಳ್ತಾನೆ. ಮಾಯಾ ಏನೂ ಉತ್ತರ ಕೊಡಲ್ಲ. ಆದರೆ ಅವನಿಗೆ ತನ್ನ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಕಾರ್ನೊಳಗಡೆ ಹೋಗ್ತಾನೆ. ಹೋಗಿ ಒಂದು ಆಯುಧನ ಹಿಡ್ಕೊಂಡು ಸಡನ್ ಆಗಿ ಅವಳ ಹತ್ರ ಓಡ್ ಬರ್ತಾನೆ. ಅದನ್ನ ನೋಡಿ ಭಯದಿಂದ ಮಾಯಾ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವನು ಅವಳನ್ನ ಹಿಡಿದು ಬಿಡ್ತಾನೆ. ಅವನು ಅವಳ ಕಾಲಿಗೆ ಹೊಡೆಯಲು ಪ್ರಯತ್ನ ಮಾಡ್ತಾನೆ. ಜೋರಾಗಿ ಕಿರ್ಚ್ತಾನೆ, ನಿಮ್ಮ ಕುಟುಂಬದ ಶಾಪ ನಮ್ಮ ಮೇಲೆ ಬರಬಾರ್ದು ಅಂತ. ಅಷ್ಟರಲ್ಲಿ ಪೊಲೀಸ್ ಅಲ್ಲಿಗೆ ಬರ್ತಾರೆ ಮತ್ತು ಆ ವ್ಯಕ್ತಿನ ಶೂಟ್ ಮಾಡಿ ಸಾಯಿಸ್ತಾರೆ. ಆ ಘಟನೆ ನಡೆದು ಕೆಲವು ತಿಂಗಳುಗಳ ನಂತರ ಮಾಯಾ ಮತ್ತು ಡಿನಿ ಸೇರಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದು ಸರಿಯಾಗಿ ನಡೆಯೋದಿಲ್ಲ. ಅವರಿಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಹಣ ಇರೋದಿಲ್ಲ. ಮಾಯಾ ತನ್ನ ಚೈಲ್ಡ್ಹುಡ್ ನ ನೆನ್ಪು ಮಾಡ್ಕೊಂತಾಳೆ. ಅವಳು 5 ವರ್ಷದವಳಾಗಿದ್ದಾಗಲೇ ತನ್ನ ತಂದೆ ತಾಯಿನ ಕಳ್ಕೊಂಡಿರ್ತಾಳೆ. ಒಬ್ಬ ಮಹಿಳೆ ಅವಳನ್ನ ಸಾಕಿರ್ತಾಳೆ. ಆ ಮಹಿಳೆ ಅವಳನ್ನು ರಾಹಾಯು ಎಂದು ಕರಿತಾ ಇರ್ತಾಳೆ. ಆದರೆ ನಂತರ ಮಾಯಾ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಒಂದು ದಿನ ಮಾಯಾ ಹಳೆ ವಸ್ತುಗಳನ್ನ ಹುಡುಕ್ತಾ ಇರಬೇಕಾದ್ರೆ ಅವಳಿಗೊಂದು ಫೋಟೋ ಸಿಗುತ್ತೆ. ಆ ಫೋಟೋದಲ್ಲಿ ಅವಳು ತನ್ನ ತಂದೆ ತಾಯಿ ಜೊತೆ ನಿಂತಿರ್ತಾಳೆ. ಹಿಂಭಾಗದಲ್ಲಿ ಒಂದು ದೊಡ್ಡ ಮನೆ ಕಾಣಿಸ್ತಾ ಇರುತ್ತೆ. ಫೋಟೋದ ಹಿಂದೆ ಗ್ರಾಮದ ಹೆಸರು ಮತ್ತು ರಾಹಾಯು ಎಂಬ ಹೆಸರು ಬರೆದಿರುತ್ತೆ. ಮಾಯಾ ಆಶ್ಚರ್ಯ ಪಡ್ತಾಳೆ. ಅವಳು ಯೋಚನೆ ಮಾಡ್ತಾಳೆ, ಈ ಮನೆ ನನ್ನ ತಂದೆ ತಾಯಿದ್ದೇ ಆಗಿದ್ರೆ ಈಗ ಇದು ನನ್ನದೇ ಆಗಿರಬೇಕು. ಅವಳು ನಿರ್ಧಾರ ಮಾಡ್ತಾಳೆ, ಗ್ರಾಮಕ್ಕೆ ಹೋಗಿ ಆ ಮನೇನ ಮಾರಬೇಕು ಅಂತ. ಅಷ್ಟರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಅವಳ ಕಾಲಿನ ಗಾಯದಿಂದ ಒಂದು ಕಾಗದ ಹೊರಬರುತ್ತೆ. ಆ ಕಾಗದದಲ್ಲಿ ವಿಚಿತ್ರ ಭಾಷೆಯಲ್ಲಿ ಒಂದು ಮಂತ್ರ ಬರೆದಿರ್ತಾರೆ. ಅವಳು ಅದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ಅದರ ಫೋಟೋ ಒಂದು ತೆಕ್ಕೊಂಡು ಆ ಚೀಟಿನ ಎಸ್ದು ಬಿಡ್ತಾಳೆ. ಹೊರಗಡೆ ಬಂದಾಗ ಕಪ್ಪು ಬಟ್ಟೆ ಹಾಕ್ಕೊಂಡಿರೋ ವಿಚಿತ್ರ ಜನರನ್ನು ಅವಳು ನೋಡ್ತಾಳೆ. ಅದರ ಮಾರನೇ ದಿನ ಮಾಯಾ ಮತ್ತು ಡಿನಿ ಆ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿರೋ ವಿಲೇಜರ್ಸ್ ಒಂದು ಡೆಡ್ ಬಾಡಿನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದನ್ನ ಅವರಿಬ್ರು ನೋಡ್ತಾರೆ. ಅವರು ಆ ವಿಲೇಜರ್ಸ್ ಹಿಂದೆನೆ ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಒಂದು ಭಯಾನಕ ದೃಶ್ಯ ನೋಡ್ತಾರೆ. ಅಲ್ಲಿ ಹೂತಿರೋದು ದೊಡ್ಡವರ ದೇಹಗಳಲ್ಲ, ಬದಲಾಗಿ ಇನ್ನು 2 ದಿನನೂ ಆಗದೇ ಇರೋ ನವಜಾತ ಶಿಶುಗಳ ಶವಗಳು. ಇಷ್ಟು ನವಜಾತ ಶಿಶುಗಳು ಸತ್ತಿರೋದು ಇದು ಸಾಮಾನ್ಯ ಅಲ್ಲ. ಅವರು ಅಲ್ಲಿಂದ ಹೋಗುವಾಗ ಮಾಯಾ ತನ್ನ ತಂದೆ ಹೆಸರಿರುವ ಸಮಾಧಿ ನೋಡ್ತಾಳೆ. ಆದರೆ ಅದು ಮಣ್ಣಿನಿಂದ ಮುಚ್ಚಲ್ಪಟ್ಟಿರುತ್ತೆ. ಡಿನಿ ಹೇಳ್ತಾಳೆ, ಬಹುಶಃ ನಿನ್ನ ತಂದೆಗೆ ಈ ಗ್ರಾಮದಲ್ಲಿ ಒಳ್ಳೆಯ ಹೆಸರು ಇರಲಿಲ್ಲ ಅಂತ. ರಾತ್ರಿ ಆಗುತ್ತೆ. ಮಾಯಾ ಮತ್ತು ಡಿನಿ ಆ ದೊಡ್ಡ ಹಳೆ ಮನೆಯಲ್ಲಿ ವಿಶ್ರಾಂತಿ ಪಡಿತಾರೆ. ಆದರೆ ಮಧ್ಯರಾತ್ರಿ ಮಾಯಾಗೆ ಅಚ್ಚರಿ ಶಬ್ದ ಕೇಳಿ ನಿದ್ದೆ ತಪ್ಪುತ್ತೆ. ಆ ಶಬ್ದ ಪಕ್ಕದ ಮನೆಯಲ್ಲಿಂದ ಬರ್ತಾ ಇದೆ. ಮಾಯಾ ಕಿಟಕಿಯಿಂದ ನೋಡ್ತಾಳೆ. ಅಲ್ಲಿ ಒಂದು ಮಹಿಳೆ ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದರೆ ಮನೆಯಲ್ಲಿರುವ ಎಲ್ಲರೂ ಸಂತೋಷವಾಗಿಲ್ಲ. ಯಾಕೆಂದರೆ ಗ್ರಾಮದ ಮುಖ್ಯಸ್ಥ ಆ ಮಗುವನ್ನು ತೆಗೆದುಕೊಂಡು ನಿರ್ದಯವಾಗಿ ನೀರಿನಲ್ಲಿ ಮುಳುಗಿಸಿ ಕೊಲ್ತಾನೆ. ಮಾರನೇ ದಿನ ಮತ್ತೊಂದು ಶವನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಮಾಯಾ ಮತ್ತು ಡಿನಿ ಇದನ್ನು ನೋಡಿ ಶಾಕ್ ಆಗ್ತಾರೆ. ಅವರು ಆ ಗ್ರಾಮಸ್ಥರನ್ನ ಹಿಂಬಾಲಿಸ್ತಾರೆ. ಆದರೆ ಆ ಗ್ರಾಮಸ್ಥರು ಅವರನ್ನು ಅನುಮಾನದಿಂದ ನೋಡ್ತಾರೆ. ಅಷ್ಟರಲ್ಲಿ ಆ ಊರಿನ ಮುಖ್ಯಸ್ಥ ಅವರನ್ನು ತಡಿತಾನೆ.
ನೀವ್ಯಾರು? ನಿಮ್ಮನ್ನು ಇದೇ ಫಸ್ಟ್ ಇಲ್ಲಿ ನೋಡ್ತಾ ಇರೋದು ಅಂತ ಹೇಳ್ತಾನೆ. ಮಾಯಾ ಮತ್ತು ಡಿನಿ ಹೇಳ್ತಾರೆ, ನಾವು ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಆವಾಗ ಆ ಮುಖ್ಯಸ್ಥ ಅವರನ್ನು ತನ್ನ ಮನೆಗೆ ಆಹ್ವಾನ ಮಾಡ್ತಾನೆ. ಮಾಯಾ ಅವಳ ಸ್ನೇಹಿತೆ ಡಿನಿಗೆ ನೀನು ಮನೆಗೆ ಹೋಗು ಅಂತ ಹೇಳಿ ಅವಳು ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಒಂದು ಶಾಪ್ ಓನರ್, ನೀವಿರೋ ಮನೆ ಯಾಕೆ ಖಾಲಿ ಇದೆ ಗೊತ್ತಾ? ಒಂದು ಕಾಲದಲ್ಲಿ ಆ ಮನೆಯಿಂದ ಒಂದು ಭಯಾನಕ ರೋಗ ಇಡೀ ಗ್ರಾಮಕ್ಕೆ ಹರಡಿತ್ತು. ಇದರ ಮಧ್ಯೆ ಡಿನಿ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಅಲ್ಲಿರೋ ಗ್ರಾಮಸ್ಥರು ಅಲ್ಲಿಗೆ ಬಂದು ಹೇಳ್ತಾರೆ, ಈ ಮನೆ ನಿಮಗೆ ಸರಿ ಹೋಗೋದಿಲ್ಲ, ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ. ಡಿನಿ ಕೇಳ್ತಾಳೆ, ಈ ಮನೆ ಓನರ್ ಯಾರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಮನೆ ದಾಖಲೆಗಳು ಈ ಗ್ರಾಮದ ಮುಖ್ಯಸ್ಥನ ಹತ್ರ ಇದ್ದಾವೆ, ಅವನು ರಾಹಾಯು ಎಂಬ ಹುಡುಗಿಗೋಸ್ಕರ ಕಾಯ್ತಾ ಇದ್ದಾನೆ ಅಂತ. ಇಲ್ಲಿ ಡಿನಿ ಒಂದು ದೊಡ್ಡ ತಪ್ಪು ಮಾಡ್ತಾಳೆ. ಅವಳು ಹೇಳ್ತಾಳೆ, ನನ್ನ ಹೆಸರೇ ರಾಹಾಯು ಅಂತಾಳೆ. ಅವಳು ಇದನ್ನ ಯಾಕೆ ಹೇಳಿದ್ಲು ಅಂದರೆ, ಆದಷ್ಟು ಬೇಗ ಆ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಅಲ್ಲಿಂದ ಹೋಗೋದಕ್ಕೆ ಅವಳು ಆ ಥರ ಹೇಳ್ತಾಳೆ. ಆದರೆ ಗ್ರಾಮಸ್ಥರು ಇದನ್ನು ಕೇಳಿ ತಕ್ಷಣ ಅವಳನ್ನು ಆ ಗ್ರಾಮದ ಮುಖ್ಯಸ್ಥನ ಬಳಿ ಕರೆದೊಯ್ಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಡಿನಿನ ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ. ಅವಳಿಗೆ ಅನುಮಾನ ಬರುತ್ತೆ. ಅವಳು ಕೇಳ್ತಾಳೆ, ನಾನು ನನ್ನ ಫ್ರೆಂಡ್ ಜೊತೆ ಬರ್ತೀನಿ ಅಂತಾಳೆ. ಆದರೆ ಅವ್ರು ಯಾರೂ ಕೇಳೋದಿಲ್ಲ. ಅವಳು ಓಡೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದರೆ ಅವಳನ್ನು ಹಿಡ್ಕೊಂಡ್ಬಿಡ್ತಾರೆ. ಅವಳು ಅಳ್ತಾಳೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವಳ ತಲೆಗೆ ಹೊಡೆದು ಅವಳನ್ನು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಡಿನಿನ ಒಂದು ಖಾಲಿ ಜಾಗದಲ್ಲಿ ತಲೆ ಕೆಳಗಾಗಿ ಕಟ್ಟಾಕ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಪ್ರಜ್ಞೆ ಬರುತ್ತೆ. ಅಲ್ಲಿ ಆ ಗ್ರಾಮದ ಮುಖ್ಯಸ್ಥ ಮತ್ತು ಅವನ ತಾಯಿ ಮಿಷ್ನಿ ಬಂದಿರ್ತಾರೆ. ಮಿಷ್ನಿ ತುಂಬ ಕ್ರೂರಿಯಾಗಿ ಡಿನಿಯ ಕುತ್ತಿಗೆಯನ್ನು ಕಟ್ ಮಾಡ್ತಾಳೆ ಮತ್ತು ಅವಳ ದೇಹದ ಚರ್ಮವನ್ನು ತೆಗಿತಾಳೆ. ಆ ಚರ್ಮದಿಂದ ಒಂದು ಗೊಂಬೆ ತಯಾರಾಗುತ್ತೆ. ಇಲ್ಲಿ ಮಾಯಾ ತನ್ನ ಫ್ರೆಂಡನ್ನು ಹುಡ್ಕೊಂತ ಆ ಗ್ರಾಮದಲ್ಲಿ ಅಲಿತಾ ಇದ್ದಾಳೆ. ಅವಳು ಆ ಗ್ರಾಮದ ಮುಖ್ಯಸ್ಥನ ಬಳಿ ಬಂದು ಸಹಾಯ ಕೇಳ್ತಾಳೆ. ಆದರೆ ಅವನು ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಟಿಸ್ತಾನೆ. ಮಾಯಾ ಮನೆಗೆ ಬರ್ತಾಳೆ. ಒಂದು ಚಿಕ್ಕ ಹುಡುಗಿ ಅವಳನ್ನು ಕರೆದು ಹೇಳ್ತಾಳೆ, ಒಬ್ಬ ಗರ್ಭಿಣಿ ಮಹಿಳೆ ಮಗುವಿಗೆ ಜನ್ಮ ನೀಡಲಿದ್ದಾಳೆ, ಬಾ ನೋಡೋಣ ಅಂತ. ಮಾಯಾ ಮರೆತು ಕಿಟಕಿಯಿಂದ ನೋಡ್ತಾಳೆ. ಮಹಿಳೆ ಮಗುವಿಗೆ ಜನ್ಮ ನೀಡ್ತಾಳೆ. ಆದರೆ ಆ ಮಗು ಭಯಾನಕವಾಗಿದೆ, ಅದಕ್ಕೆ ಚರ್ಮವೇ ಇಲ್ಲ. ಮಗುವಿನ ತಂದೆ ಅಳ್ತಾ ಇರ್ತಾನೆ ಮತ್ತು ಅದೇ ಗ್ರಾಮದ ಮುಖ್ಯಸ್ಥ ಆ ಮಗುವನ್ನ ನೀರಿನಲ್ಲಿ ಮುಳುಗಿಸಿ ಕೊಲ್ತಾನೆ. ಮಾಯಾ ಇದನ್ನೆಲ್ಲ ನೋಡಿ ಬೆಚ್ಚಿ ಬೀಳ್ತಾಳೆ. ಒಂದು ಸಣ್ಣ ಶಬ್ದ ಮಾಯಾ ಮಾಡಿದ್ದನ್ನು ಅಲ್ಲಿರೋರೆಲ್ಲರೂ ನೋಡ್ತಾರೆ. ಅಲ್ಲಿ ರಾತಿ ಅನ್ನೋಳು ಮಾಯಾಳನ್ನು ಕಾಪಾಡ್ತಾಳೆ. ರಾತಿ ಮಾಯಾಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಹೇಳ್ತಾಳೆ, ಈ ಗ್ರಾಮ ಸಂಪೂರ್ಣ ಶಾಪಗ್ರಸ್ತವಾಗಿದೆ. ಇಲ್ಲಿ 20 ವರ್ಷಗಳಿಂದ ಯಾವುದೇ ಮಗು ಬದುಕಿಲ್ಲ. ಮಾಯಾ ಕೇಳ್ತಾಳೆ, ಆದರೆ ನಾನು 3 ಚಿಕ್ಕ ಹುಡುಗಿಯರ ಆತ್ಮಗಳನ್ನು ನೋಡಿದ್ದೇನೆ ಅಂತ. ರಾತಿ ಹೇಳ್ತಾಳೆ, ಅದು ಸಾಧ್ಯವೇ ಇಲ್ಲ, ಎಲ್ಲ ಮಕ್ಕಳು ಸತ್ತಿದ್ದಾರೆ ಅಂತ. ರಾತಿ ನಂತರ ಒಂದು ಭಯಾನಕ ಸತ್ಯ ಹೇಳ್ತಾಳೆ. ಮಾಯಾಳ ಅಜ್ಜ ಒಬ್ಬ ಶ್ರೀಮಂತ ವ್ಯಕ್ತಿ. ಅವನ ಮಗ ಡಾನ್ ವಾಂಗ್ಸು ಈ ಗ್ರಾಮದ ನಾಯಕನಾಗಿದ್ದ. ಮಿಷ್ನಿ ಅಂದು ಅವನ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಡಾನ್ ವಾಂಗ್ಸು ಒಬ್ಬ ಅದ್ಭುತ ಗೊಂಬೆ ಆಟಗಾರ. ಅವನು ಸುಂದರ ಹುಡುಗಿ ಸಿಂಧಾ ಜೊತೆ ಮದುವೆಯಾಗಿದ್ದ. ಆದರೆ 5 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಕೊನೆಗೆ ಒಂದು ಮಗು ಹುಟ್ಟಿತ್ತು, ಆದರೆ ಆ ಮಗುವಿಗೆ ಚರ್ಮವೇ ಇರಲಿಲ್ಲ. ಆ ಭಯಾನಕ ಮಗುವಿನ ಜನನದ ನಂತರ ಗ್ರಾಮದಲ್ಲಿ 3 ಚಿಕ್ಕ ಹುಡುಗಿಯರು ಏಕಾಏಕಿ ಕಾಣೆಯಾಗ್ತಾರೆ. ಒಂದು ದಿನ ಗ್ರಾಮಸ್ಥರು ಡಾನ್ ವಾಂಗ್ಸುನ ಅವನ ಮಗಳ ಜೊತೆ ನೋಡ್ತಾರೆ. ಆ ಹುಡುಗಿ ಸಂಪೂರ್ಣ ಆರೋಗ್ಯವಾಗಿರ್ತಾಳೆ. ಹಾಗಿದ್ರೆ ಅವನು ಅವಳನ್ನು ಏಕೆ ಬಚ್ಚಿಟ್ಟಿದ್ದ? ಈ ಪ್ರಶ್ನೆ ಗ್ರಾಮದಲ್ಲಿ ಹರಡುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಆ ಗ್ರಾಮದ ಮುಖ್ಯಸ್ಥ ಒಂದು ಸುಳ್ಳು ಕತೆ ಹರಡ್ತಾನೆ. ಡಾನ್ ವಾಂಗ್ಸು ತನ್ನ ಮಗಳನ್ನು ಕಾಪಾಡೋದಕ್ಕೋಸ್ಕರ ವಾಮಾಚಾರ ಮಾಡ್ತಾ ಇದ್ದಾನೆ ಅಂತ. ಅದರ ಪರಿಣಾಮವೇ ಹುಡುಗಿಯರು ಕಾಣೆಯಾಗ್ತಾ ಇರೋದು ಅಂತ. ಒಂದು ದಿನ ಡಾನ್ ವಾಂಗ್ಸು ತನ್ನ ಗೊಂಬೆ ಆಟದ ಶೋ ಮಾಡುವಾಗ ಹಠಾತ್ ಹುಚ್ಚನಂತಾಗಿ ಹಲವರನ್ನ ಸಾಯಿಸ್ತಾನೆ. ನಂತರ ತನ್ನ ಹೆಂಡತಿ ಸಿಂಧಾಯನ್ನು ಕೂಡ ಕೊಂದು ತನ್ನನ್ನೇ ತಾನು ಸೂಸೈಡ್ ಮಾಡ್ಕೊತಾನೆ. ಆ ಸಮಯದಲ್ಲಿ ಉಳಿದಿದ್ದ ಮಗು, ಒಬ್ಬ ಮಹಿಳೆ ಅದನ್ನು ತೆಗೆದುಕೊಂಡು ಆ ಗ್ರಾಮದಿಂದ ಓಡೋಗ್ತಾಳೆ. ಆ ಮಗು ರಾಹಾಯು. ಅದೇ ನಂತರ ಮಾಯಾ ಆಗಿ ಬೆಳೆದವಳು. ಇದಾದ ನಂತರ ಆ ಗ್ರಾಮಕ್ಕೆ ಒಂದು ಭಯಾನಕ ಶಾಪ ಬರುತ್ತೆ. ಪ್ರತಿಯೊಂದು ಮಗು ಚರ್ಮವಿಲ್ಲದೆ ಹುಟ್ಟುತ್ತೆ. ಗ್ರಾಮದ ಮುಖ್ಯಸ್ಥ ಅವುಗಳನ್ನು ಕೊಲ್ತಾನೆ. ಒಬ್ಬ ಮಗುವನ್ನು ಮಾತ್ರ ಬದುಕಲು ಬಿಡ್ತಾರೆ. ಅವನು ಈಗ ಕಾಡಿನಲ್ಲಿ ಬದುಕ್ತಾ ಇದ್ದಾನೆ. ನಂತರ ಆ ಮುಖ್ಯಸ್ಥ ಹೇಳ್ತಾನೆ, ಈ ಶಾಪದ ಕಾರಣ ರಾಹಾಯು. ಅವಳನ್ನು ಸಾಯಿಸಿ ಅವಳ ಚರ್ಮದಿಂದ ಗೊಂಬೆ ಮಾಡಬೇಕು, ಆಗ ಮಾತ್ರ ಈ ಶಾಪಕ್ಕೆ ವಿಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಇದೇ ಕಾರಣಕ್ಕೆ ಡಿನಿ ರಾಹಾಯು ಎಂದು ಹೇಳಿದಾಗ ಅವಳನ್ನು ಕೊಂದು ಚರ್ಮ ತೆಗೆದು ಗೊಂಬೆ ಮಾಡಿರ್ತಾರೆ. ಆದರೆ ಶಾಪ ಮುಗಿಲಿಲ್ಲ, ಯಾಕೆಂದರೆ ಅವಳು ನಿಜವಾದ ರಾಹಾಯು ಅಲ್ಲ. ಮಾಯಾ ಈ ಸತ್ಯ ತಿಳ್ಕೊಂಡು ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಅವಳು ಒಂದು ಫೋಟೋ ನೋಡ್ತಾಳೆ.
ಅದರಲ್ಲಿದ್ದ ವ್ಯಕ್ತಿ ಆರಂಭದಲ್ಲಿ ಅವಳನ್ನು ಕೊಲ್ಲಕ್ ಬಂದವನು ಅವನೇ. ಮಾಯಾ ರಾತಿ ಹತ್ರ ಕೇಳ್ತಾಳೆ ಇವನು ಯಾರು ಅಂತ. ರಾತಿ ಹೇಳ್ತಾಳೆ ಇವನು ನನ್ನ ಗಂಡ. ಇದನ್ ಕೇಳಿ ಮಾಯಾ ಬೆಚ್ಚಿ ಬೀಳ್ತಾಳೆ. ಯಾಕೆಂದ್ರೆ ಅವಳಿಗೆ ಗೊತ್ತು ಅವನೀಗ ಸತ್ತಿದ್ದಾನೆ ಅಂತ. ರಾತಿ ಮತ್ತೊಂದು ಸತ್ಯ ಹೇಳ್ತಾಳೆ. ಈ ಶಾಪ ಸಂಪೂರ್ಣವಾಗಿ ಮುಗಿಯೋಲ್ಲ, ಅದು ಕೇವಲ ತನ್ನ ರೂಪನ ಬದಲಾಯಿಸ್ತಾ ಇರುತ್ತೆ. ಈ ನಡುವೆ ಗ್ರಾಮಸ್ಥರು ನಿಜವಾದ ರಹಾಯು ಮಾಯಾಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮಾಯಾ ತನ್ನ ಸ್ನೇಹಿತೆಯ ಸಾವಿಗೆ ತಾನೇ ಕಾರಣ ಎಂದು ಭಾವಿಸಿ ಅಳ್ತಾ ಇರ್ತಾಳೆ. ಅವಳು ತಕ್ಷಣ ಆ ಗ್ರಾಮದಿಂದ ಓಡಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ. ಅವಳು ಸಹಾಯಕ್ಕಾಗಿ ಒಬ್ಬ ಕಾರ್ ಡ್ರೈವರ್ಗೆ ಕಾಲ್ ಮಾಡ್ತಾಳೆ. ಆದರೆ ಗ್ರಾಮಸ್ಥರು ಮತ್ತು ಪೊಲೀಸರು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಪೊಲೀಸ್ ಆ ಡ್ರೈವರ್ನ ಅಲ್ಲೇ ಕೊಂದು ಬಿಡ್ತಾನೆ. ಮಾಯಾ ತನ್ನ ಸಮಯ ಪ್ರಜ್ಞೆಯಿಂದ ಫೋನನ್ನು ಬೇರೆ ಕಡೆ ಎಸಿತಾಳೆ ಹಾಗೂ ಅವಳು ಇನ್ನೊಂದು ಕಡೆ ಓಡೋಗ್ತಾಳೆ. ಕಾಡಿನಲ್ಲಿ ಓಡ್ತಾ ಅವಳೊಂದು ಕಾರಿನ ಹತ್ರ ಹೋಗ್ತಾಳೆ. ಆದರೆ ಡ್ರೈವರ್ ಒಂದು ಭಯಾನಕ ದೃಶ್ಯ ನೋಡ್ತಾನೆ. ಒಬ್ಬ ಆತ್ಮ ತನ್ನದೇ ಚರ್ಮ ಕಿತ್ತು ತಿಂತಾ ಇರೋದು. ಅವನು ಭಯದಿಂದ ಕಾರ್ನ ಡಿಕ್ಕಿ ಓಡಿಸ್ತಾನೆ. ಅಲ್ಲಿ ಮಾಯಾ 3 ಆತ್ಮಗಳನ್ನು ಮತ್ತೆ ನೋಡ್ತಾಳೆ. ಅವರು ಅವಳಿಗೆ ಸತ್ಯ ತೋರಿಸ್ತಾರೆ. ಇಲ್ಲಿರುವ ಮಹಾ ಟ್ವಿಸ್ಟ್ ಏನಂದ್ರೆ, ಸಿಂಧಾ ವಾಸ್ತವವಾಗಿ ಆ ಗ್ರಾಮದ ಮುಖ್ಯಸ್ಥನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಮಾಯಾ ಆ ಗ್ರಾಮದ ಮುಖ್ಯಸ್ಥನ ಮಗಳೇ, ಡಾನ್ ವಾಂಗ್ಸುವಿನ ಮಗಳಲ್ಲ. ಮಿಷ್ನಿ ಆ ಗ್ರಾಮದ ಮುಖ್ಯಸ್ಥನ ತಾಯಿ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರ್ತಾಳೆ, ಯಾಕೆಂದ್ರೆ ಅವಳು ತನ್ನ ಮಗನ ಮೇಲೆ ಆಸಕ್ತಿ ಹೊಂದಿರ್ತಾಳೆ. ಡಾನ್ ವಾಂಗ್ಸು 3 ಹುಡುಗಿಯರನ್ನ ಕೊಂದು ಅವರ ಚರ್ಮದಿಂದ ಗೊಂಬೆ ಮಾಡಿರ್ತಾನೆ. ನಂತರ ಮಾಯಾಳನ್ನ ರಕ್ಷಿಸಲು ಅವಳ ಕಾಲಿನ ಒಳಗೆ ಒಂದು ಮಂತ್ರ ಇಡಲಾಗುತ್ತೆ. ಆ ಮಂತ್ರ ಹೊರಬಂದ ನಂತರ ಅವಳು ಮತ್ತೆ ಆತ್ಮಗಳನ್ನು ನೋಡಲು ಶುರು ಮಾಡ್ತಾಳೆ. ಆ ಆತ್ಮಗಳು ಹೇಳ್ತವೆ, ನಮ್ಮ ಮೂಳೆ ಮತ್ತು ಚರ್ಮವನ್ನು ಒಂದೇ ಜಾಗದಲ್ಲಿ ಹೂತು ಬಿಡು, ಅಷ್ಟು ಮಾಡಿದರೆ ಶಾಪ ಕಡಿಮೆ ಆಗುತ್ತೆ. ಕೊನೆಗೆ ಮಾಯಾ ಆ ಗೊಂಬೆಗಳನ್ನ ತಗೊಂಡು ಹೂತಿದ್ದ ಮೂಳೆಗಳನ್ನ ತಗೊಂಡು ಎರಡನ್ನೂ ಒಂದೇ ಜಾಗದಲ್ಲಿ ಹೂತು ಬಿಡ್ತಾಳೆ. ಆ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ನಂತರ ಒಬ್ಬ ಮಹಿಳೆ ಆರೋಗ್ಯಕರ ಮಗುವಿಗೆ ಜನ್ಮ ನೀಡ್ತಾಳೆ. ಶಾಪ ಮುಗಿದಂತೆ ಕಾಣುತ್ತೆ. ಆದರೆ ಆ ಗ್ರಾಮದ ಮುಖ್ಯಸ್ಥ ಮತ್ತು ಮಿಷ್ನಿ ಮಾಯಾಳನ್ನು ಕೊಲ್ಲೋದಕ್ಕೆ ಬರ್ತಾರೆ. ಮಾಯಾ ಸತ್ಯ ಹೇಳ್ತಾಳೆ, ನಾನೇ ನಿಮ್ಮ ಮಗಳು. ಇದನ್ನು ಕೇಳಿ ಆ ಮುಖ್ಯಸ್ಥ ಶಾಕ್ ಆಗ್ತಾನೆ. ಕೊನೆಗೆ ಅವನು ತನ್ನನ್ನೇ ಸೂಸೈಡ್ ಮಾಡ್ಕೊತಾನೆ. ಮಿಷ್ನಿಯು ಕೂಡ ಸೂಸೈಡ್ ಮಾಡ್ಕೊತಾಳೆ. ಇವಾಗ ಗ್ರಾಮ ಶಾಪ ಮುಕ್ತ ಆಗಿದೆ. ಮಾಯಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದಾಗಿ 1 ವರ್ಷದ ನಂತರ ಒಬ್ಬ ಗರ್ಭಿಣಿ ಮಹಿಳೆ ತನ್ನ ಹಿಂದೆ ಮಿಷ್ನಿಯ ಆತ್ಮವನ್ನು ನೋಡ್ತಾಳೆ. ಅವಳು ಆ ಮಗುವನ್ನು ಗರ್ಭದಿಂದಲೇ ತೆಗೆದು ಕೊಲ್ತಾಳೆ. ಇದರರ್ಥ ಆ ಗ್ರಾಮದ ಶಾಪ ಸಂಪೂರ್ಣವಾಗಿ ಹೋಗಿಲ್ಲ, ಅದು ತನ್ನ ರೂಪ ಬದಲಿಸಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.